ಮೇ ಬಿ ಧ್ರುವ ಅವ್ರು ಮಾತ್ರನ ಈ ಥರದೊಂದು ಗಾತಿಕ್ ಸ್ಟೈಲ್ ಬಳಸ್ತಿರೋಂಥ ಅಂದರೆ ಇಂಡಿಯಾದಲ್ಲಿ ಇರುವಂಥ ಸ್ಟಾರ್ಸ್ಗಳನ್ನ ಲೆಕ್ಕಾಚಾರ ತಗೊಂಡ್ರು. ಔಟ್ ಆ್ಯಂಡ್ ಔಟ್ ಓನ್ಲಿ ಗಾತಿಕ್ ಅಲ್ಲ, ಗಾತಿಕ್ಗೆ ಕಿಚ್ ಆ್ಯಂಡ್ ಗ್ರಂಜ್ ಅಂತ ಒಂದು ಸ್ಟೈಲ್ನ ನಾನು ಹೇಳಿದ್ನಲ್ಲ, ಅದು ಸೇರಿದಾಗ ಒಂದು ವೈಬ್ರೆನ್ಸಿ ಅಂತ ಬರುತ್ತೆ. ಬರೇ ಗಾತಿಕ್ ಅಂತ ನೀವು ಹುಡುಕಿದಾಗ ವೆರಿ ಡಲ್ ಆ್ಯಂಡ್ ಡಾರ್ಕಲ್ಲಿರುತ್ತೆ ಕಾನ್ಸೆಪ್ಟು. ಬಟ್ ಇದಕ್ಕೆ ನಿಮಗೆ ಕಲರ್ನೆಸ್ ಬರಬೇಕಾದಾಗ ಒಂದು ಕಿಚ್ ಸ್ಟೈಲ್ನ ಗ್ರಂಜ್ ಸ್ಟೈಲ್ನ ಸೇರಿಸಿ ಒಂದು ರಫ್ ಆ್ಯಂಡ್ ಟಫ್ ಫೀಲ್ಗೋಸ್ಕರ ನಾವು ಈ ಸ್ಟೈಲ್ ಮಾಡಿದ್ದು. ನಾನು ಆವಾಗಲೇ ಹೇಳ್ದಂಗೆ ಇದು ಇನ್ನು ಇಂಡಿಯನ್ ಸಿನಿಮಾಲಿ ಈ ಥರದ್ದು ಒಂದು ಸ್ಟೈಲು ಯಾವ ಸಿನಿಮಾ ಪರ್ಪಸ್ಸಿಗೆ ಯಾರೂ ಯೂಸ್ ಮಾಡಿಲ್ಲ. ಯಾಕಂದರೆ ನಾವು ರಿಸರ್ಚ್ ಮಾಡಬೇಕಾದಾಗ ಏನೋ ಒಂದು ಡಿಸೈನ್ ಮಾಡಿದಾಗ ಫಸ್ಟ್ ಕೇಳೋ ಕ್ವೆಶ್ಚನ್ನು ಎಲ್ಲೂ ನನಗೆ ನಾನೇ ಕೇಳ್ಕೊಳೋಂಥದ್ದು, ಯಾರು ಎಲ್ಲೂ ಹಾಕಿರಬಾರ್ದು ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಇಷ್ಟು ವರ್ಷ ಸಿನಿಮಾಲಿ ಏನು ಮಾಡಿದ್ದು, ಹಿಂದಿನ ಸಿನಿಮಾಗೂ ಈ ಸಿನಿಮಾಗೂ ರೆಫರೆನ್ಸಸ್ ಸೇಮ್ ಆಗಬಾರ್ದು. ಇಲ್ಲಾಂದರೆ ಯಾಕಂದರೆ ಆಡಿಯನ್ಸು, ಈಗ ನಾನೇ ಒಂದು ಥಿಯೇಟ್ರಿಗೆ ಹೋಗ್ತೀನಿ, ಒಂದು ಸಿನಿಮಾ ನೋಡ್ತೀನಿ ಅಂದರೆ ನಾನು ಕೊಡೋ ದುಡ್ಡಿಗೆ ನನಗೆ ಬೆಲೆ ಬರಬೇಕು. ಈ ಥರದ್ದು ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ಏನಾದ್ರು ಖುಷಿ ಆಗುತ್ತೆ. ಸೊ ಈ ಮುಖಾಂತರ ಅವ್ರ ಕಾಸ್ಟ್ಯೂಮ್ ಏನಾರು ಅಬ್ಸರ್ವ್ ಮಾಡಿದ್ರೆ ಆ ಕ್ಯಾರೆಕ್ಟರ್ನ ಸಿನಿಮಾಗೆ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ದಟ್ ಅವ್ರಿಗೆ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇ ಆಡಿಯನ್ಸ್ಗೆ, ಒಂದು ಚಿಕ್ಕದಾಗಿ ಖುಷಿಯಿಂದ ನೋಡಿ, ಇದ್ರದ್ದು ಅವೇರ್ನೆಸ್ ತೊಗೊಳ್ಳಿ, ಇದು ಅವ್ರಿಗೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದು ಒಂದು ಸಜೆಷನ್ ಅಷ್ಟೇ. ಹಾಲಿವುಡ್ ಸಿನಿಮಾಗಳಲ್ಲಿ ಹಾಕಿದಾಗ ಚಪ್ಪಾಳೆ ಹೊಡಿತಾರೆ, ಬಟ್ ಇದ್ರದ್ದು ಅರಿವು ಇಲ್ಲ ಅಂತ ಅಂದ್ಬಿಟ್ಟು ಆ ಥರದ ಹೇಗೆ ಅಂತ ನೋಡಿ. ಅದನ್ನೇ ಒಂದೊಂದ್ಸರಿ ಕೆಲವೊಂದ್ಸರಿ ಅಕ್ಸೆಪ್ಟೆನ್ಸ್ ಲೆವೆಲು ಬೇರೆ ಬೇರೆ ಇರುತ್ತೆ. ಈಗ ಆ್ಯಸ್ ಅ ಡಿಸೈನರ್ ಕೆಲವು ಡಿಸೈನ್ಸ್ ನಾನು ತೋರಿಸಿದಾಗ ಕೆಲವೊಂದ್ಸರಿ ಈಸಿಯಾಗಿ ಅಕ್ಸೆಪ್ಟ್ ಆಗಲ್ಲ. ಬಟ್ ಎಲ್ಲೋ ಒಂದು ಕಡೆ ನಾನು ಈ ಸಿನಿಮಾ ಮಾಡಿದಾಗ ಒಂದು ವೆರಿ ಲಕ್ಕಿ ಆ್ಯಂಡ್ ಫಾರ್ಚುನೇಟ್. ಯಾಕಂದರೆ ಇಂಥ ಒಂದು ಸ್ಟೈಲು, ಈ ಥರ ಒಂದು ಫ್ರೀಡಮ್ಮು, ಈ ಥರ ಒಂದು ಸ್ಕೇಲಲ್ಲಿ ಮಾಡೋ ಅಂಥ ಒಂದು ಚಾನ್ಸ್ ಸಿಕ್ತು. ಯಾಕಂದರೆ ಏನೋ ಒಂದು ಸಾಂಗು ಅಥವಾ ಈ ಥರದ ಲುಕ್ ಬಂದಿದ್ರೆ ಹಂಗೆ ಹೋಗ್ಬಿಟ್ಟಿರೋದು. ಒಂದು ಕ್ಯಾರೆಕ್ಟರ್ನೇ ನಾನು ಆ ಥರ ಟ್ರಾವೆಲ್ ಮಾಡಬೇಕಂದ್ರೆ ಸಾಂಗ್ಸು, ಟಾಕಿ ಪೋರ್ಷನ್ಸು, ಫೈಟು ಎಲ್ಲೂ ಆ ಇಂಟೆನ್ಸಿಟಿನ ಡ್ರಾಪ್ ಮಾಡಬಾರ್ದು ಅನ್ನೋ ಒಂದು ನನಗೊಂದು ಆಪರ್ಚುನಿಟಿ ಸಿಕ್ಕಿದಾಗ ಖುಷಿ ಆಗುತ್ತೆ. ಅಂದರೆ ಇದು ನನ್ನ ಸ್ಟೈಲ್ ಅಂತಲ್ಲ, ಒಂದು ಪಾತ್ರಕ್ಕೆ ಏನು ಬೇಕೋ, ಏನು ಸ್ಟೈಲ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಎಷ್ಟು ವೋಲ್ಟೇಜು ಅಥವಾ ಎಷ್ಟು ಇಂಟೆನ್ಸಿಟಿ ಇರಬೇಕು ಅನ್ನೋದನ್ನ ನಾನು ಅದೇ ಹೇಳ್ದಂಗೆ 100-150% ಹಾಕಿದ್ದೀನಿ. ಜನರಲಿ 5-10% ಇರೋ ಇಂಟೆನ್ಸಿಟಿ ಇವಾಗ 100-150. ಸೊ ಎಲ್ಲೋ ಒಂದು ಕಡೆ ಕೆಲವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಮೇ ಬಿ ಅದು ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಬಟ್ ಒಂಚೂರು ನೋಡಿ, ಯಾಕಂದರೆ ತುಂಬ ಎಫರ್ಟು, 3 ವರ್ಷದ ಎಫರ್ಟು ನಾನು ಒಬ್ಬಂದೇ ಅಲ್ಲ. ಈಗ ಯಾಕಂದರೆ ನಮ್ಮ ಡೈರೆಕ್ಟರ್ ಸರ್ ಅವರ ಇನ್ಪುಟ್ ಆಗಿರ್ಬೋದು, ಅಥವಾ ಹೀರೋ ಅವ್ರದ್ದು ಇನ್ಪುಟ್ ಆಗಿರ್ಬೋದು, ಅಥವಾ ಪ್ರೊಡ್ಯೂಸರ್ ಅವ್ರ ಸಪೋರ್ಟು. ಬಿಕಾಸ್ ಈ ಥರ ಒಂದು ಮಾಡ್ತೀವಿ ಅಂದರೆ ಖರ್ಚು ಬೇರೆ ಥರನೇ ಇರುತ್ತೆ. ಯಾಕಂದರೆ ನಾನೇನೋ ಹೋಗಿ ಒಂದು ಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಶೋರೂಮ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಬರೋದಂತಲ್ಲ, ಪ್ರತಿಯೊಂದು ದಾರ ಬಟ್ಟೆಯಿಂದ ಸ್ಟಾರ್ಟ್ ಆಗಿ ಡೆವಲಪ್ ಆಗಿರೋಂಥ ಕಾಸ್ಟ್ಯೂಮ್ಸು. ಸೊ ನೋಡಿ ಪ್ಲೀಸ್, ಸಿನಿಮಾಲಿ ನಾನು ಹೇಳ್ದಂಗೆ 100 ಕಾಸ್ಟ್ಯೂಮ್ಸ್ ಮೇಲೆ ಇರ್ಬೋದು ಅನ್ನೋದು. ಸೊ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಕತೆಗೆ, ಆ ಪಾತ್ರಕ್ಕೆ ಸೂಟ್ ಆಗುತ್ತಾ ಇಲ್ವಾ ಅಂತ.